ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ದಾನ ಧ್ಯಾನದ ಬಗ್ಗೆ ನಾವು ತಿಳ್ಕೊಂಡಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ. ನಮ್ಮಲ್ಲಿ ಕೆಲವರೆಲ್ಲ ಒಂದೊಂದು ಪ್ರಶ್ನೆಗಳನ್ನ ಇಡ್ತಾ ಹೋಗ್ತಿದ್ದಾರೆ. ನಮ್ಮ ಆಶ್ರಮದಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೋಗಿರೋ ಸ್ಥಳ ಆಗಿರೋದ್ರಿಂದ ಜ್ಞಾನಿಗಳು ಬರ್ತಾರೆ, ಅಜ್ಞಾನಿಗಳು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ. ಎಲ್ಲರೂ ಕೂಡ ನಮ್ಮಲ್ಲಿ ಒಂದೊಂದು ಪ್ರಶ್ನೆಗಳನ್ನ ಇಡ್ತಾ ಹೋಗ್ತಿರ್ತಾರೆ. ಕೆಲವರೆಲ್ಲ ನೋಡಿ, ನಾವು ಆ ವಂಶದವರು, ಈ ವಂಶದವರು ಅಂತಕ್ಕಂಥ ಮಾತುಗಳು ನಾವು ತುಂಬಾ ಕೇಳ್ತಿರ್ತೀವಿ. ರಾಜನಲ್ಲಿ ಇರ್ತಕ್ಕಂಥ ವಿದ್ಯೆಗಳು ಇವ್ರಿಗೆ ಬಂದ್ಬಿಡುತ್ತಾ? ರಾಜ ಮನ ತಂದವರು ರಾಜ ಮನೇಲಿ ಹುಟ್ಟುಬಿಟ್ರೆ ಕೂಡ ರಾಜ ಆಗ್ಬಿಡ್ತಾನ? ಯಾರೋ ಒಬ್ರು ನನ್ನ ತಲೆ ಮೇಲೆ ಕೈ ಇಟ್ಬಿಟ್ರು, ಎಲ್ಲಾ ಧ್ಯಾನ ನನಗೆ ಬಂದ್ಬಿಡ್ತು. ಯಾರೋ ಒಬ್ಬ ಪಾದ ಸ್ಪರ್ಶ ಮಾಡಿ ಯಾರೋ ನಮಸ್ಕಾರ ಮಾಡ್ಬಿಟ್ಟೆ, ಅವರಲ್ಲಿಲ್ಲ ಶಕ್ತಿ ಇಲ್ಲ, ನಾನು ಹೇಳ್ಕೊಂಡ್ಬಿಟ್ಟೆ. ಕೆಲವ್ರು ಹೇಳ್ತಾರೆ, ನಾನು ಎಲ್ಲೋ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಿದ್ದೆ, ದೇವಿ ಬಂದು ನನಗೆ ಮಂತ್ರೋಪದೇಶ ಮಾಡ್ಬಿಟ್ಲು, ಚಾಮುಂಡೇಶ್ವರಿ ದೇವಿ ಬಂದು ಮಂತ್ರೋಪದೇಶ ಮಾಡ್ಬಿಟ್ಲು. ನಿನ್ ಸಮಸ್ಯೆ ಏನಿದೆ ಹೇಳು, ದೇವ್ರಿಗೆ ನಾನು ತಿಳಿಸ್ತೀನಿ. ಹಾಗಿದ್ರೆ ದೇವರು ಇವ್ರ ಮನೆ ಹಾಳ? ದೇವರು ಇವ್ರ ಮನೆ ಕೆಲಸದವರ? ಎಲ್ರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗಳಲ್ಲಿ ದಾನ ಧ್ಯಾನದ ಬಗ್ಗೆ ನಾವು ತಿಳ್ಕೊಂಡಷ್ಟು ಮಾಹಿತಿಗಳನ್ನ ಕೊಡ್ತಾ ಹೋಗ್ತಿದ್ವಿ. ಇವತ್ತು ನಮ್ಮಲ್ಲಿ ಕೆಲವರೆಲ್ಲ ಒಂದೊಂದು ಪ್ರಶ್ನೆಗಳನ್ನ ಇಡ್ತಾ ಹೋಗ್ತಿದ್ದಾರೆ. ನಮ್ಮ ಆಶ್ರಮದಲ್ಲಿ ಸುಮಾರು ಸಾವಿರಾರು ಜನ ಬಂದು ಹೋಗಿರೋ ಸ್ಥಳ ಆಗಿರೋದ್ರಿಂದ ಜ್ಞಾನಿಗಳು ಬರ್ತಾರೆ, ಅಜ್ಞಾನಿಗಳು ಬರ್ತಾರೆ, ವಿಜ್ಞಾನಿಗಳು ಬರ್ತಾರೆ. ಎಲ್ಲರೂ ಕೂಡ ನಮ್ಮಲ್ಲಿ ಒಂದೊಂದು ಪ್ರಶ್ನೆಗಳನ್ನ ಇಡ್ತಾ ಹೋಗ್ತಿರ್ತಾರೆ. ಕೆಲವರೆಲ್ಲ ನೋಡಿ, ನಾವು ಆ ವಂಶದವರು, ಈ ವಂಶದವರು ಅಂತಕ್ಕಂಥ ಮಾತುಗಳು ನಾವು ತುಂಬಾ ಕೇಳ್ತಿರ್ತೀವಿ. ನಾವು ಒಂದು ಇದೇ ರೀತಿ ಸುಮಾರು ಒಂದು ದಿವಸಗಳ ಹಿಂದೆ ನಾವು ರಾಜ ಮನ ತಂದವರು ಅಂತ ಒಬ್ಬರು ಬರ್ತಿದ್ರು. ನಾವು ರಾಜ ಮನ ತಂದವರು ಅಂತಕ್ಕಂಥವ್ರು, ರಾಜ ಮನ ತಂದವರು ಅಂತಕ್ಕಂಥವ್ರು. ಹಾಗಾದ್ರೆ ರಾಜ ಮನ ತಂದವರು ರಾಜ ಮನೇಲಿ ಹುಟ್ಟುಬಿಟ್ರೆ ಕೂಡ ರಾಜ ಆಗ್ಬಿಡ್ತಾನ? ರಾಜನಲ್ಲಿ ಇರ್ತಕ್ಕಂಥ ವಿದ್ಯೆಗಳು ಇವ್ರಿಗೆ ಬಂದ್ಬಿಡುತ್ತಾ? ಬರುತ್ತಾ? ಇಲ್ಲ. ಯಾಕೆ ಬರುತ್ತೆ? ಅದು ನೋಡಿ, ಇದು ಈ ಸತ್ಯಯುಗ ಅಲ್ಲ, ಕಲಿಯುಗ. ಇದು ಕಲಿಯುಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ? ಯಾಕೆ ಹೆಸರಿಟ್ಟಿದ್ದಾರೆ ಕಲಿಯುಗ ಅಂತ? ಹೇಳ್ತಿರೋದು ಮುಂದೆ ಯಾಕೆ ಅಂತ. ಇವತ್ತು ನಾವು ಅನ್ಕೊಂತೀವ್ರಿ, ಯಾರೋ ಒಬ್ರು ನನ್ನ ತಲೆ ಮೇಲೆ ಕೈ ಇಟ್ಬಿಟ್ರು, ಎಲ್ಲಾ ಧ್ಯಾನ ನನಗೆ ಬಂದ್ಬಿಡ್ತು. ಯಾರೋ ಒಬ್ಬ ಪಾದ ಸ್ಪರ್ಶ ಮಾಡಿ ಯಾರೋ ನಮಸ್ಕಾರ ಮಾಡ್ಬಿಟ್ಟೆ, ಅವರಲ್ಲಿಲ್ಲ ಶಕ್ತಿ ಇಲ್ಲ, ನಾನು ಹೇಳ್ಕೊಂಡ್ಬಿಟ್ಟೆ. ಕೆಲವ್ರು ಹೇಳ್ತಾರೆ, ನಾನು ಎಲ್ಲೋ ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಿದ್ದೆ, ದೇವಿ ಬಂದು ನನಗೆ ಮಂತ್ರೋಪದೇಶ ಮಾಡ್ಬಿಟ್ಲು, ಚಾಮುಂಡೇಶ್ವರಿ ದೇವಿ ಬಂದು ಮಂತ್ರೋಪದೇಶ ಮಾಡ್ಬಿಟ್ಲು. ಅಥವಾ ಎಲ್ಲೋ ಒಂದು ದೇವಸ್ಥಾನದಲ್ಲಿ ಕೂರ್ತಿದ್ದೆ, ಆ ತಾಯಿ ಬಂದು ನನ್ನ ತಲೆಯಲ್ಲಿ ಎಲ್ಲಾ ವಿದ್ಯೆಗಳನ್ನ ತುಂಬಿಟ್ಲು. ನಾನು ಯಾವುದೋ ಒಂದು ಜಾಗದಲ್ಲಿ ಕೂತಿದ್ದೆ, ಯಾವುದೋ ಋಷಿ ಮುನಿ ಬಂದು ಯೋಗದಂಡ ನನ್ನ ತಲೆ ಮೇಲೆ ಇಟ್ಟು ಬಹಳ ಶಕ್ತಿ ಕೊಟ್ಬಿಟ್ಲ ನನಗೆ. ಇವತ್ತು ನನ್ನ ಹತ್ರ ಸಾವಿರಾರು ಜನ ಬರ್ತಿದ್ದಾರೆ, ಅದಕ್ಕೆಲ್ಲ ಪರಿಹಾರಗಳನ್ನು ಕೂಡ ಕೊಡ್ತಾ ಇದ್ದೀನಿ ಅಂತಕ್ಕಂಥವ್ರು ಬಹಳ ಹೆಚ್ಚಾಗಿ ಹೆಚ್ಚಾಗಿ ಹೋಗ್ತಿದ್ದಾರೆ. ಇವತ್ತು ನಾವು ಹೇಳಿದ್ರೆ ಆವಾಗಲೇ ನಾನು ರಾಜಮನ ತಂದವನು, ನಾನು ರಾಜಮನ ತಂದವನು ಆಗಿರಬಹುದು ಅಷ್ಟೇ, ಅವನು ರಾಜ ಆಗಿಲ್ಲ. ರಾಜ ಆಗಿಲ್ಲ. ಯಾಕೆ? ರಾಜನಲ್ಲಿರ್ತಕ್ಕಂಥ ವಿದ್ಯೆಗಳು ಹಲವಾರು ಒಂದು ರಾಜ್ಯನ ಕಾಪಾಡಬೇಕಾದ್ರೆ ಎಷ್ಟೆಲ್ಲ ಅನುಭವಗಳು ಇರ್ಬೇಕು ಅವನಿಗೆ, ಎಷ್ಟೆಲ್ಲ ಒಂದು ವಿದ್ಯೆಗಳನ್ನ ಗೊತ್ತಿರಬೇಕು ಅಲ್ವಾ? ಅದಕ್ಕೋಸ್ಕರ ನಾವು ಇವತ್ತು ನಾವ್ ಹೇಳ್ತಾರೆ, ಯಾವುದೋ ಒಂದು ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಬಗ್ಗೆ ನಾವು ತುಂಬಾ ಹೊಗಳ್ತಾನೆ ಇರ್ತೀರಿ. ಅವ್ರ ಬಗ್ಗೆ ನಾವು ತುಂಬಾ ಕಾಲಜ್ಞಾನದ ಮಾಹಿತಿಗಳ ಬಗ್ಗೆ ಕೂಡ ಹೇಳ್ತಾ ಹೋಗ್ತಿರ್ತೀರಿ. ದೇವರುಗಳನ್ನ ಮುಂದಿಟ್ಕೊಂಡು ಮಾರಾಟ ಮಾಡಿ ವ್ಯಾಪಾರಗಳನ್ನ ಮಾಡೋರು ಅವರು ಅಂತ ಇವತ್ತು ಯಥೇಚ್ಛವಾಗಿ ನಾವು ನೋಡ್ಬೋದು ಅದನ್ನ. ಇವತ್ತು ಅವಿದ್ಯಾವಂತರು ಕೂಡ ಯಾವುದೋ ಒಂದು ಇದಕ್ಕೆ ಹೇಳೋರಿಲ್ಲ ಕೇಳೋರಿಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿಗಳು ಕೂಡ ಹಂಗಾಗ್ಬಿಟ್ಟಿದೆ. ಯಾವ ವಿದ್ಯೆಯಲ್ಲಿ ಯಾವ ನಿಪುಣ ಅಂತಾನೂ ಕೂಡ ನಾವು ಕಂಡಿಡಿಯಕ್ಕೆ ಆಗ್ತಿಲ್ಲ. ಅಷ್ಟು ಗೊಂದಲಗಳನ್ನ ಮೂಡಿಸ್ತಾ ಇದ್ದಾರೆ. ನಕಲಿ ವೈದ್ಯರು ಪ್ರಾರಂಭ ಆಗಿದ್ದಾರೆ, ನಕಲಿ ವಿದ್ವಾಂಸರು ಪ್ರಾರಂಭ ಆಗಿದ್ದಾರೆ. ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡ್ಬೋದು. ನಕಲಿ ಸಾಧಕರಿದ್ದಾರೆ. ನಕಲಿ ಸಾಧಕರು ನನಗೆ ಎಷ್ಟೋ ಸಾವಿರಾರು ಗುರುಗಳಿದ್ದಾರೆ ಅಂತ ಹೇಳ್ತಾರೆ, ಎಷ್ಟೋ ಸಾವಿರಾರು ಗುರು ಇದೆ ಅಂತ ಹೇಳ್ತಾರೆ, ನನಗೆ ಎಷ್ಟೋ ಸಾವಿರಾರು ಜನ ಮಂತ್ರೋಪದೇಶ ಮಾಡಿದ್ದಾರೆ ಅಂತ ಹೇಳ್ತಾರೆ. ದೇವ್ರು ನನಗೆ ನನ್ನ ಕಣ್ಣು ಮುಂದೆ ಕೂತ್ಕೊಂಡು ನಾನು ದೇವ್ರು ನಾನು ಎದುರೋಗಿ ಮಾತಾಡ್ತೀನಿ, ಚರ್ಚೆ ಮಾಡ್ತೀನಿ ದೇವ್ರ ಹತ್ರ ಅಂತಾನು ಕೂಡ ಹೇಳ್ತಾರೆ ಇರ್ತಕ್ಕಂಥವ್ರು. ಇವೆಲ್ಲ ಹೇಗೆ ನಡೀತಿದೆ? ಏನು ನಡೀತಿದೆ? ಇಷ್ಟೆಲ್ಲ ಯಾಕೆ ಗೊತ್ತಾಗ್ತಿದೆ? ಇವರೆಲ್ಲ ಎಲ್ಲಿ ಸಾಧನೆ ಮಾಡಿದ್ರು? ದೇವರನ್ನ ಒಲಿಸ್ಕೊಂತಕ್ಕಂಥದ್ದು ಅಷ್ಟು ಸಾಮಾನ್ಯ ದೇವರು ಒಲಿಯುತ್ತಾ? ಅಷ್ಟು ಸಾಮಾನ್ಯ ವಿದ್ಯೆಗಳು ಬರುತ್ತಾ?
ನೋಡಿ, ಇವತ್ತು ಅಷ್ಟು ಸರಾಗವಾಗಿ ಬಂದ್ಬಿಡಾಗಿದ್ದಿದ್ರೆ ಇದ್ರಲ್ಲಿ ಅಂಗಡಿಯಲ್ಲಿ ಸಿಗ್ತಕ್ಕಂತ ಪದಾರ್ಥ ಅಲ್ಲ ತಗೊಂಬಂದ್ ಇಟ್ಕೊಂಡು ಜೋಬಲ್ಲಿ ಇಟ್ಕೊಂಡ್ಬಿಡಕ್ಕೆ, ಅಂಗಡಿಯಲ್ಲಿ ಸಿಗ್ತಕ್ಕಂತ ಮೆಮೊರಿ ಕಾರ್ಡ್ ಅಲ್ಲ ತಗೊಂಬಂದ್ ಸ್ಟೋರೇಜ್ ಹಾಕಿ ನಮ್ ತಲೆಯಲ್ಲಿ ಇಟ್ಕೊಳಕ್ಕೆ, ಖರೀದಿ ಮಾಡಿ ಎಲ್ಲದನ್ನು ಕೂಡ ಪಡೆದು ಇಟ್ಕೊಳಕ್ಕೆ. ಇದೇನು ಬಂಗಾರ ಅಲ್ಲ, ದುಡ್ಡು ಕೊಟ್ರೆ ಸಿಕ್ಬಿಡುತ್ತೆ ತಂದ್ ಮನೇಲಿ ಇಟ್ಕೊಂಡ್ಬಿಡೋಣ. ಇದು ವಿದ್ಯೆ. ವಿದ್ಯೆ ಅಂತಕ್ಕಂಥ ಸಾಧಕನಿಗೆ ಮಾತ್ರ ಒಲಿತಕ್ಕಂಥದ್ದು ವಿದ್ಯೆ. ಸಾಧನೆ ಮಾಡಿದ್ರ ಮಾತ್ರ ಒಳ್ಳೆ ಗುರು ಇರ್ಬೇಕು, ಗುರುವನ್ನ ಸೇವೆ ಮಾಡ್ತಕ್ಕಂಥವನ್ ಆಗಿರ್ಬೇಕು, ಗುರುವನ್ನ ಪೂಜೆ ಮಾಡಿರ್ತಕ್ಕಂಥವನ್ ಆಗಿರ್ಬೇಕು, ಗುರುವನ್ನ ಮನದಾಳದಲ್ಲಿ ಪೂಜೆಯನ್ನ ಸಲ್ಲಿಸ್ಬೇಕು. ಅದು ನಿಜವಾದ ಶಿಷ್ಯ. ಗುರುವನ್ನ ಕಾಲು ಕೈ ಹಿಡಿದು ಕಾಡಿ ಬೇಡಿ ಮಂತ್ರೋಪದೇಶಗಳನ್ನ ಮಾಡಿಸ್ತಕ್ಕಂಥದ್ದು, ಅವನಲ್ಲಿ ಇರ್ತಕ್ಕಂಥ ವಿದ್ಯೆಗಳನ್ನ ದಾರಿ ಎಳಿಸ್ಕೊಳ್ತಕ್ಕಂಥದ್ದು. ದಾರಿ ಎಳಿದೆ ಅಂತಪ್ಪ ಅಂತ ಹೇಳಿದ್ರೆ ಯಾವುದೋ ಒಂದು ಮೈ ಮೇಲೆ ಬಿಟ್ಟು ಬಟ್ಟೆನ ನೀನು ಹಾಕುವಂತ ಕೊಡೋಂಥದ್ದಲ್ಲ ವಿದ್ಯೆ. ಇವತ್ತು ಎಲ್ಲೋ ಕುಳಿತುಕೊಂಡಿರ್ತಾನೆ, ಎಲ್ಲೋ ಇರ್ತಾನೆ, ನನಗೆ ದೇವಿ ಒಲ್ದ್ಬಿಡ್ತು ಅಂತೇಳಿ ದೇವರುಗಳನ್ನ ಇಟ್ಕೊಂಡು ವ್ಯಾಪಾರಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಾಮಿ. ಎಷ್ಟು ಸರಾಗವಾಗಿ ಎಲ್ಲಿ ನೋಡಿದ್ರು ದೇವಾಲಯಗಳು ನಿರ್ಮಾಣ ಮಾಡೋದು, ಜನಗಳ ಗುಡ್ಡೆ ಮಾಡ್ಕೊಂಡು ಅವರನ್ನ ಮೋಸ ಮಾಡ್ತಕ್ಕಂಥದ್ದು, ಅವರಲ್ಲಿರ್ತಕ್ಕಂಥ ದುಡ್ಡುಗಳನ್ನ ಕಿತ್ಕೊಂಡು ಇವರ ಜೀವನ ನಡೆಸ್ತಕ್ಕಂಥದ್ದು ಪ್ರಾರಂಭ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಇದು ಕಲಿಯುಗದಲ್ಲಿ ಯಾವುದೇ ಒಂದು ಕೂಡ, ಕಲಿಯುಗ ಅಂತ ಯಾಕಂತಾರೆ ಅಂತ ಹೇಳಿದ್ರೆ ನಾವ್ ಇದೇನೆ ಹೇಳಿದ್ರಿ, ಕಲಿಯುಗದಲ್ಲಿ ಬರೀ ಕಲಿತ್ರೆ ಮಾತ್ರ ವಿದ್ಯೆ ಬರ್ತಕ್ಕಂಥದ್ದು. ಇದು ಸತ್ಯುಗ ಅಲ್ಲ. ದೇವರು ಬಂದ ತಲೆ ಮೇಲೆ ಕೈ ಇಟ್ಟ ಕೂಡ್ಲೆ ನಿನಗೆ ಶಕ್ತಿ ಬಂದ್ಬಿಡುತ್ತೆ, ವಿದ್ಯೆ ಬಂದ್ಬಿಡುತ್ತೆ ಅನ್ನೋದಕ್ಕೆ ಇದು ಸತ್ಯುಗ ಅಲ್ಲ, ಇದು ಕಲಿಯುಗ. ಎಲ್ಲೋ ಕುಳಿತುಕೊಂಡು ಯಾವುದೋ ಒಂದು ವ್ಯಾಪಾರವನ್ನ ಮಾಡಿರ್ತಾನೆ, ಏನೋ ಒಂದು ವ್ಯಾಪಾರವನ್ನ ಮಾಡ್ತಿರ್ತಾನೆ, ಅಥವಾ ಕಳ್ಳನೋ ಸುಲಿಗೆನೋ ಏನೋ ಒಂದು ಮಾಡಿರ್ತಿರ್ತಾರೆ. ಅವನು ಎಲ್ಲಿ ಯಾವ ಸಾಧನೆ ಮಾಡಿರ್ತಾನೆ, ಯಾರು ಗುರು ಗೊತ್ತಿಲ್ಲ, ಉದ್ಭವ ಆಗ್ಬಿಟ್ಟೆ ನಾನು ಅಂತ ಹೇಳ್ತಾನೆ, ನನ್ನ ದೇವಿ ಮುಖಾಮುಖಿ ಮಾಡ್ತೀನಿ ಅಂತ ಹೇಳ್ತೇನೆ, ನಾನೇ ದೇವ್ರು ಅಂತ ಹೇಳ್ತಕ್ಕಂಥವ್ರು ಹೆಚ್ಚಾಗಿ ಹೋಗ್ತಾರೆ ಅಂತಾನು ಕೂಡ ಕಾಲಜ್ಞಾನದ ಉಲ್ಲೇಖನ ಮಾಡಿರ್ತಕ್ಕಂಥದ್ದು. ಇವತ್ತು ಕೆಲವ್ರು ಹೇಳ್ತಾರೆ, ನೀನ್ ಸಮಸ್ಯೆ ಏನಿದೆ ಹೇಳು, ದೇವ್ರಿಗೆ ನಾನು ತಿಳಿಸ್ತೀನಿ. ಹಾಗಿದ್ರೆ ದೇವ್ರು ಇವ್ರ ಮನೆ ಹಾಳ? ದೇವ್ರು ಇವ್ರ ಮನೆ ಕೆಲಸದವರ? ದೇವ್ರು ಇವ್ರ ಹತ್ರ ಸಂಬಳಕ್ಕೇನಾದ್ರು ಇದಾನ? ಅದು ದೇವ್ರ ಹತ್ರ ಮಾತಾಡಿ ನಾನು ಹೇಳ್ತೀನಿ ನಿನಗೆ, ನಿನ್ನ ಸಮಸ್ಯೆನ ಬಗೆಹರಿಸ್ತೀನಿ. ಹಾಗಿದ್ರೆ ಇವ್ರ ಸಮಸ್ಯೆನೇ 108 ಇರುತ್ತೆ, ಇವ್ರ ಸಮಸ್ಯೆ ಯಾಕೆ ಬಗೆಹರಿಸಿಲ್ಲ ಅಂತಕ್ಕಂಥದ್ದು ಇವತ್ತು ನಾವು ಅದಕ್ಕೋಸ್ಕರನೇ ನಾವು ಹೇಳ್ತಿದ್ರಿ, ಕಲಿಯುವ ಅಂತಕ್ಕಂಥದ್ದು ಕಲಿಲೇಬೇಕಾಗಿರ್ತಕ್ಕಂಥ ವಿದ್ಯೆ, ದಾರಿ ಹೇಳಿರ್ತಕ್ಕಂಥದ್ದಲ್ಲ. ದೇವ್ರು ಇವ್ರ ಮನೆ ಹಾಳ? ದೇವ್ರ ಹತ್ರ ಮಾತಾಡಿ ಪರಿಹಾರ ಕೊಡೋದಕ್ಕೆ ಇವ್ರು ದೇವರಲ್ಲಿ ಇರ್ತಕ್ಕಂಥ ಮೀಡಿಯೇಟರ್ಸ ಅಥವಾ ದಳ್ಳಾಳಿಗಳ? ದೇವರು ದಳ್ಳಾಳಿಯನ್ನು ಇಟ್ಕೊಂಡಿದ್ದಾನ? ಇವತ್ತು ದೇವರನ್ನ ಯಾವ ಮಟ್ಟಕ್ಕೆ ಉಪಯೋಗಿಸ್ತಿದ್ದಾರೆ ಅಂತ ಹೇಳಿದ್ರೆ, ಮನೆ ಹಾಳಿಗಿಂತ ಯಥೇಚ್ಛ ಕೀಳ್ಮಟ್ಟಕ್ಕೆ ನೋಡ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಆಗಿದೆ. ಅದಕ್ಕೆ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ, ಭೂಮಿ ಮೇಲೆ ಮಾಡಬಾರದನ್ನ ಮಾಡ್ತಿದ್ದಾನೆ ಮನುಷ್ಯ. ಇವತ್ತು ಹಲವಾರು ದೇವಾಲಯಗಳಲ್ಲಿ ನಾವು ಒಂದು ಪ್ರಶ್ನೆಗಳನ್ನ ಇಡೋ ಮುಖಾಂತರ ದೇವಸ್ಥಾನಗಳಲ್ಲಿ ಆ ದೇವರನ್ನ ಬೆದರಿಸಿ ಕೇಳ್ತಕ್ಕಂಥದ್ದು ಮಾಡಿರ್ತಕ್ಕಂಥ ದೇವಸ್ಥಾನಗಳಲ್ಲೇ ನಾವೇ ನೋಡಿರ್ತಕ್ಕಂಥ ದೃಶ್ಯ. ಇದು ಏನಾಗಿದೆ ಅಂತ ಹೇಳಿದ್ರೆ, ದೇವರುಗಳನ್ನ ಬೆದರಿಸಿ ಕೇಳ್ತಕ್ಕಂಥದ್ದು. ನೀನು ಈ ವರ ನಾನು ಕೊಡ್ಲೇಬೇಕು, ನೀನು ಬಲಗಡೆ ಹೂವು ಕೊಡ್ಲೇಬೇಕು, ಎಡಗಡೆ ಹೂವು ಕೊಡ್ಲೇಬೇಕು ಅಂತಕ್ಕಂಥದ್ದು ಇವತ್ತು ನಾವು ಸಾಧಾರಣ ನೋಡ್ತಿರ್ತೀವಿ. ಇನ್ನು ಇದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಹೋಗೋಣ. ಇಷ್ಟನ್ನ ಹೇಳ್ತಾ ಇವತ್ತಿನ ಮಾತನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.